Hello fam, welcome back to Bhumi Kannada vlogs and yes, everyone happy Children's Day first of all. Happy Children's Day ಎಲ್ಲಾರು ಚಿಲ್ಡ್ರನ್ಸ್ ಅವರ ತಿಕ್ಲಿ ಅದಂಗ್ ವಿಶ್ ಮಾಡ್ಬೇಕು ಯಾವಾಗ್ಲೂ ಏನೇ ಆದ್ರೂ ವಿಶ್ ಮಾಡ್ಬೇಕು ಎಲ್ಲಾ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಎಲ್ಲಾ ಮಕ್ಕಳಿಗೂ ಮೇಡಮ್ ಇಲ್ಲಿಂದ ಹಂಗೆ ಥುಕ್ ಅಂತ ತಿಳಿದ್ಬಿಟ್ಟವಳೆ. ಎಲ್ಲಾ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತೆ, ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಅನ್ಬೇಕು. ನೀನು ಸ್ಟಾರ್ಟಿಂಗ್ ಹೇಳಿದ್ದ ಹ್ಯಾಪಿ ಚಿಲ್ಡ್ರನ್ ಎಲ್ಲಾ ಮಕ್ಕಳಿಗೂ ಅಂತೆಲ್ಲ ನಿಂತರ ಓಡ್ಬಿಟ್ಟಿಲ್ಲ ನಾನು. ನೀನ್ ಅಜ್ಜಿ ಬಾಚಿನಿ ಒಡಿ ಒಳ್ಗೆ ಅಂತೀನಿ. ಓಕೆ ಗೈಸ್, ಹ್ಯಾಪಿ ಚಿಲ್ಡ್ರನ್ಸ್ ಡೇ ಎಲ್ರಿಗೂ. ಅಂಡ್ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಸ್ಕೂಲಲ್ಲಿ ಹೆಂಗೆ ಒಂದು ನಿಮಿಷ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ ಮೆಂಟಲ್. ಸೊ ನಮ್ಮ ಶ್ರೀರಿಕ್ಷಾ ಚಿಲ್ಡ್ರನ್ಸ್ ಡೇ ಹೇಗೆ ಮಾಡಿದ್ರು ಅಂತ ಹಾಕೋದಕ್ಕೆ ನಾನು ಅವ್ರ ಮನೆಯಲ್ಲಿದ್ದಿಲ್ಲ, ನಾನು ನಮ್ಮ ಮನೆಯಲ್ಲಿದ್ದೆ. ಆ್ಯಂಡ್ ನಮ್ಮ ಬಾವ ಯಾವುದು ಪ್ರಾಪರ್ ವಿಡಿಯೋ ಕಳಿಸಿಲ್ಲ, ಹಿಂಗಿದೆ ನಮಗೆ ಹಿಂಗಿರೋದು ಬೇಕು ಆಯ್ತಾ. ಓಕೆ ಆಯ್ತಾ ಅಂತೆ. ಸೊ ಆ ವಿಡಿಯೋನ ಮತ್ತೆ ನಾನು ಇನ್ನೊಂದು ಕೆಲವೊಂದು ಕ್ಲಿಪ್ಪಿಂಗ್ನ ತಗೊಂಡಿರೋದನ್ನ ನಾನು ಹಾಕ್ತೀನಿ. ಸೊ ನೋಡ್ಕೊಂಡು ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಇವತ್ತು ಅಂದರೆ ಥರ್ಸ್ಡೇ ಆ್ಯಂಡ್ ಶ್ರೀರಿಕ್ಷನ್ಗೆ ಲೀವ್ ಇತ್ತು. ಅಂದರೆ ನಾಳೆ, ಇವತ್ತು ಥರ್ಸ್ಡೇ ಬಂದು ಚಿಲ್ಡ್ರನ್ಸ್ ಡೇ ಪ್ರೋಗ್ರಾಮ್ ಮಾಡಿದರು, ನಾಳೆ ಬಂದು ಫ್ರೈಡೇ ಲೀವ್ ಇದೆ. ಆ್ಯಂಡ್ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿನ ಲೀವ್ ಆಗುತ್ತೆ ಅಂತ ಮಕ್ಕ ಬಂದಿದ್ಲು ಮನೆಗೆ. ಆ್ಯಂಡ್ ಬೆಳಿಗ್ಗೆ ಎಲ್ಲ ನಾನು ವ್ಲಾಗ್ನ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ನಾನು ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಆ್ಯಂಡ್ ಈ ಫುಲ್ ಮಳೆ ಬರ್ತಿತ್ತು ಇವತ್ತು, ಮಾರ್ನಿಂಗಿಂದ ಬರೀ ಮಳೆನೇ ಅಂತ ಹೇಳ್ಬೋದು. ಸೊ ರೆಡಿ ಆಗಿಬಿಟ್ಟು ಹೋದರೆ ತಿರ್ಗಾ ಫುಲ್ಲು ನೆನ್ಕೊಂಡು ಬಂದೆ. ಸೊ ನೆನ್ಕೊಂಡ್ಬಂದೆ, ತಲೆನೋಯ್ತಿತ್ತು ಅಂತ ಮನೆಗೆ ಹೋಗ್ಬಿಟ್ಟೆ. ಅದಾದಮೇಲೆ ನಾನು ಡಿನ್ನರ್ಗೋಸ್ಕರ ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಆ್ಯಂಡ್ ಶ್ರೀರಿಕ್ಷನ್ಗೆ ಚಪಾತಿ ಮಾಡಿದ್ರಿ, ಆಮೇಲೆ ನಮ್ಮ ಅಪ್ಪಗೆ ಮುದ್ದೆ ಮಾಡಿದ್ರಿ, ಬಿಕಾಸ್ ಬಸ್ಸಾರಿನ ರಿಮೈನಿಂಗ್ ಇತ್ತು ಅಂತ. ಸೊ ಅದೇ ಸಾರಿಗೆ ಮುದ್ದೆನೂ ಮೊಟ್ಟೆ ಹಾಕ್ಕೊಟ್ಬಿಡೋ ತಿನ್ಬಿಡ್ತೀನಿ ಅಂತ ಹೇಳಿದರು. ಆ್ಯಂಡ್ ನಾವು ಯಾರು ತಿನ್ನಲ್ಲ ಮೊಟ್ಟೆ, ಅಂದರೆ ಇವತ್ತು ನಾನ್ ವೆಜ್ ತಿನ್ನಲ್ಲ, ಥರ್ಸ್ಡೇ ಆಗಿರೋದನ್ನು ನಾನು ನಮ್ಮಕ್ಕ ನಾವು ನಾನ್ ವೆಜ್ ತಿನ್ನಲ್ಲ. ಆ್ಯಂಡ್ ಎಸ್ ಟೊಮೆಟೊ ಬಾತ್ ಮಾಡ್ತಿದ್ದೆ, ಬಟ್ ರೆಸಿಪಿ ತೊಗೊಳಕ್ಕಾಗಿಲ್ಲ, ಬಿಕಾಸ್ ನಾನು ಅವಾಗ ತಾನೇ ಎದ್ಬಿಟ್ಟು ಹಂಗೆ ಟ್ಯೂಷನ್ ಹುಡ್ಕೊ ಬಂದ. ಸೊ ಅವನಿಗೆ ಟ್ಯೂಷನ್ ಹೇಳ್ಕೊಟ್ಬಿಟ್ಟು ಹಂಗೆ ಕುಕ್ಕಿಂಗ್ ಬಂದುಬಿಟ್ಟೆ. ಆ್ಯಂಡ್ ಪಾಪ ಟ್ಯೂಷನ್ ಹುಡುಗನಿಗೂ ಏನೂ ಕೊಟ್ಟಿಲ್ಲ ನಾನು, ಬಿಕಾಸ್ ಅವ್ನು ಟೀಚರ್ಸ್ ಡೇಗೆಲ್ಲ ಪಾಪ ಚಾಕ್ಲೇಟ್ ಎತ್ಕೊಂಬಂದು ಕೊಟ್ಟಿದ್ದ. ಬಟ್ ನನ್ನ ಕೈಯಲ್ಲಿ ಏನೂ ಕೊಡೋಕ್ಕಾಗಿಲ್ಲ, ಬಿಕಾಸ್ ನಾನು ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಇದು ಬಂದು ಶ್ರೀರಿಕ್ಷನ ಸ್ಕೂಲಲ್ಲಿ ಇವತ್ತು ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ದು. ಸೊ ಎಲ್ರಿಗೂ ಫ್ಯಾನ್ಸಿ ಡ್ರೆಸ್ ಹಾಕೊಬರ್ಬೇಕು ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ನನ್ನ ಸಿಸ್ಟರ್ ಪಿಂಕ್ ಕಲರ್ ಸ್ಕರ್ಟ್ ವಿತ್ ಬ್ಲ್ಯಾಕ್ ಕಲರ್ ಟಾಪ್ ವಿತ್ ಒಂದು ಶೂ ಪೇರ್ ಮಾಡಿದ್ಲು. ಆ್ಯಂಡ್ ಇದೆರಡು ತೊಗೊಂಡಿದ್ದು ಬಂದು ನಾವು ಝೂಡಿಯೋದಲ್ಲಿ. ಆ್ಯಂಡ್ ಇದು ಹೊಸ ಬಟ್ಟೆ, ಚಿಲ್ಡ್ರನ್ಸ್ ಡೇಗೆ ಅಂತ ತೊಗೊಂಡಿಲ್ಲ, ಬಟ್ ಹೋಗಿದ್ದಾಗ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ರಿ. ಸೊ ಇದಕ್ಕೆ ಹಾಕಿ ಕಳಿಸಿದ್ಲು. ಆ್ಯಂಡ್ ನಾವು ಬಂದುಬಿಟ್ಟಿದ್ರಿ, ಅಂದರೆ ವೆಡ್ನೆಸ್ಡೇ ಆಫ್ಟರ್ನೂನೇ ನಾವು ನಮ್ಮ ಮನೆಗೆ ಬಂದುಬಿಟ್ಟಿದ್ರಿ. ಸೊ ಇದ್ದಿದ್ದರೆ ಇವತ್ತು ಮೇ ಬಿ ನಾವು ಅವಳು ಸ್ಕೂಲಿಗೆ ಹೋಗಿ ಇದೆಲ್ಲ ನೋಡ್ಬೋದಿತ್ತೇನೋ ಗೊತ್ತಿಲ್ಲ. ಆ್ಯಂಡ್ ಇದು ಬಂದು ಸ್ಕೂಲಿಂದ ಕಳಿಸಿದಂಥ ವೀಡಿಯೋ. ಸೊ ಅವರು ಡ್ಯಾನ್ಸ್ ಮಾಡಿಸ್ತಿದ್ರು, ಒಂದು ಫ್ಯಾಷನ್ ಶೋ ಎಲ್ಲ ಇತ್ತು, ಬಟ್ ಎಲ್ಲನೂ ಹಾಕಿದ್ರೆ ಲ್ಯಾಗ್ ಆಗಿಬಿಡೋದೆ ಅಂತ ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ದು ಮಾತ್ರ ನಾನು ಹಾಕಿದ್ದೀನಿ. ಸೊ ಈ ಸ್ಕೂಲ್ ಬಂದು ವರ್ತೂರಲ್ಲಿರೋದು, ಮಿಕ್ಕಿ ಆ್ಯಂಡ್ ಮಿನಿ ಪ್ಲೇ ಹೋಮ್ ಅಂತ ನಮ್ಮ ರಿಲೇಷನ್ ಒಬ್ಬರದು, ಅಂದರೆ ಮಮ್ಮಿ ಕಡೆ ರಿಲೇಷನ್ ಒಬ್ಬರು ನಡೆಸ್ತಾ ಇರೋದು ಸ್ಕೂಲ್ನ. ಸೊ ಎಸ್, ಇಟ್ಸ್ ವೆರಿ ಗುಡ್. ಇನ್ ಕೇಸ್ ಯಾರಾದರೂ ವರ್ತೂರ್ ಸೈಡ್ ಇದ್ದರೆ ಮಿಕ್ಕಿ ಆ್ಯಂಡ್ ಮಿನಿ ಪ್ಲೇ ಹೋಮ್ನ ನಾನು ರೆಫರ್ ಮಾಡ್ತೀನಿ, ಬಿಕಾಸ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ನಮ್ಮ ಶ್ರೀರಿಕ್ಷಾ ಒಳ್ಳೆ ಮಾರ್ಕ್ಸ್ ಕೂಡ ತೆಗ್ದಿದ್ಲು, ಅಂದರೆ ಎಲ್ಲದರಲ್ಲೂ A+ ತೆಗ್ದಿದ್ದಾಳೆ. ಆ್ಯಂಡ್ ಕೆಲವೊಂದಕ್ಕೆ 15ಗೆ 15 ತೆಗ್ದಿದ್ದಾಳೆ, 10ಗೆ 10 ತೆಗ್ದಿದ್ದಾಳೆ. ಅಲ್ಲಿ ಇಲ್ಲಿ 1 ಮಾರ್ಕ್ಸ್ ಅಷ್ಟೇ ಅವಳು ಕಮ್ಮಿ ಇರೋದು, ಇನ್ನು ಮಿಕ್ಕಿದೆಲ್ಲನೂ A+ ಏನೇ ಎಲ್ಲ ತಗೊಂಡಿದ್ದಾಳೆ. ಆ್ಯಂಡ್ ತುಂಬ ಖುಷಿ ಆಯಿತು ಅದು ನೋಡಿ, ಬಿಕಾಸ್ ಅವಳು ಕ್ಲೀನಾಗಿ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಒಂದೊಂದು ಸಲ ಹುಷಾರು ತಪ್ಪಿಡ್ತಿದ್ಲು, ಇಲ್ಲ ಅಂದರೆ ಅಲ್ಲಿ ನಮ್ಮ ಬಾಬಾ ಎಲ್ಲಾದರೂ ಟ್ರಿಪ್ಗೆ ಹೋದ್ರೆ ಅವಳನ್ನ ಡ್ರಾಪ್ ಮತ್ತು ಪಿಕಪ್ ಮಾಡೋರಿಲ್ಲ ಅಂತ ಅಂದ್ಬಿಟ್ಟು ಅವಳು ಇಲ್ಲಿಗೆ ಬಂದುಬಿಡ್ತಿದ್ಲು. ಬಟ್ ಸ್ಟಿಲ್ ಅಷ್ಟು ಕಲ್ತು ಅವಳು ಅಷ್ಟು
ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋದು. ನಮಗೆ ಫುಲ್ ಸರ್ಪ್ರೈಸ್ ಮತ್ತು ಖುಷಿ ಎರಡೂ ಒಟ್ಟಿಗೆ ಆಯಿತು. ಬಿಕಾಸ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಯಾವಾಗೂ ಓದ್ತಾನೇ ಇರ್ತಾಳೆ, ಅದು ಇದು ಬುಕ್ ಎತ್ಕೊಂಬಂದು ಬರ್ಕೊಟ್ಬಿಟ್ಟು ಚುಕ್ಕಿ ಕೊಡ್ರಿ ಅಂತಲೇ ಕೇಳ್ತಾನೆ ಇರ್ತಾಳೆ. ಹಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಶಿರೀಕ್ಷಾದು ಮಾರ್ಕ್ಸ್ ಎಲ್ಲ ನೋಡಿ. ಆ್ಯಂಡ್ ಎಲ್ಲ ರೈಮ್ಸು ಹೇಳ್ತಾಳೆ. ಆ್ಯಂಡ್ ಅವ್ರು ರೈಮ್ ಕೊಟ್ಟಿರೋ ರೈಮ್ಸ್ ಬುಕ್ಕಲ್ಲಿ ಎಲ್ಲ ರೈಮ್ಸ್ ಅವಳಿಗೆ ಬರುತ್ತೆ. 1 to 10 ಕೂಡ ಕರೆಕ್ಟಾಗಿ ಹೇಳ್ತಾಳೆ. ABCD ಆ್ಯಂಡ್ A for ಎಲ್ಲನೂ ಹೇಳ್ತಾಳೆ. ಆ್ಯಂಡ್ ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಆ ಥರ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಅವಳು ಏನೇನು ಓದ್ಕೊಂಡಿದ್ದಾಳೆ ಅಂತ. ಅಂದರೆ ಅವಳು ಈ ವಯಸ್ಸಿಗೆ ಎಷ್ಟೊಂದು ಕಲ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನು ಟೊಮೆಟೊ ಬಾತ್ಗೆ ಒಗ್ಗರಣೆಗೆ ಇಟ್ಬಿಟ್ಟು ಹಾಕಿ ತೊಳ್ಕೊತಾ ಇದ್ದೆ. ನಮ್ಮ ಅಮ್ಮನ ಕೇಳ್ತಾಯಿದ್ದೆ ಎಷ್ಟು ಗ್ಲಾಸ್ ಹಾಕಿದ್ಯಮ್ಮ ಅಂತ ನೀರು ಹಾಕೋದಕ್ಕೆ. ಆ್ಯಂಡ್ ಇವತ್ತು ಟೊಮೆಟೊ ಬಾತ್ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಬಟ್ ಆದರೆ ಸ್ವಲ್ಪ ಎಡವಟ್ಟು ಮಾಡಿಬಿಟ್ಟಿದ್ದೆ. ಅಂದರೆ ನಾನು ಒಂದು 70% ಆದಮೇಲೆ ಮುಚ್ಚಳ ಹಾಕಬೇಕಿತ್ತು. ಆದರೆ ಕೂಗಿಸ್ಬಿಡೋಣ ಅಂತ ಮುಚ್ಚಳ ಹಾಕಿದೆ. ಬಟ್ ಅದು ಕೂಗಿರಲಿಲ್ಲ ಆ್ಯಂಡ್ ಫುಲ್ ಸ್ವಲ್ಪ ಮುದ್ದೆ ಆಗಿಬಿಟ್ಟಿತ್ತು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದ್ದು. ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ಎಸ್, ಎಲ್ಲರೂ ನಾನು ಅಡುಗೆ ಮಾಡ್ತಾಯಿದ್ದಿದ್ದು ಮತ್ತು ನಮ್ಮ ಶಿರೀಕ್ಷಾ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇನ ಮಾಡಿದ್ದು ನೋಡ್ಕೊಂಬಂದ್ರೆ ಅಂತ ಭಾವಿಸ್ತೀನಿ. ಸೊ ಈ ಒಂದು ವ್ಲಾಗ್ ಏನಪ್ಪ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾನಿಟೈಸ್ ಹಾಕಿದ್ಯಾ ಅಂತ. ಆ್ಯಂಡ್ ಬೇಸಿಕಲಿ ಗೊತ್ತಿರಲಿಲ್ಲ ಅಂದರೆ ಈ ಥರ ಇನ್ಸ್ಟಾಗ್ರಾಮ್ ಕೂಡ ಮಾನಿಟೈಸ್ ಆಗುತ್ತೆ ಅಕೌಂಟು ಅಂತ. ಆ್ಯಂಡ್ ನನ್ನ ಒಂದು ರೀಲ್ ವೈರಲ್ ಹೋದಾಗ ಅಂದರೆ 1 million ವ್ಯೂಸ್ ಪ್ಲಸ್ 66K ಪ್ಲಸ್ ನನಗೆ ಲೈಕ್ಸ್ ಬಂದಿತ್ತು. ವ್ಯೂಸ್ ಬಂದು 1 million ಬಂದಿತ್ತು. ಸೊ ಆವಾಗ ಬಂದು ನನಗೆ ಅದೊಂದು ಆಪ್ಷನ್ ಬಂತು, ಆ್ಯಡ್ ಯುವರ್ ಅಕೌಂಟ್ ಡೀಟೇಲ್ಸ್ ಟು ಗೆಟ್ ಯುವರ್ ಅಕೌಂಟ್ ಮಾನಿಟೈಸ್ಡ್ ಅಂತ. ಸೊ ಆಗ ನಾನು ನನ್ನ ಫ್ರೆಂಡ್ ಅವರ ಮಾವನ ಹೆಲ್ಪ್ ತೊಗೊಂಡು ನಾನು ಅದು ಏನೇನು ಡೀಟೇಲ್ಸ್ ಕೇಳ್ತೋ ಸೊ ಅವ್ರನ್ನ ಕೇಳಿ ನಾನು ಆ ಡೀಟೇಲ್ಸ್ನ ಹಾಕಿದೆ. ಸೊ ಅದಕ್ಕೆ ಪ್ಯಾನ್ ನಂಬರ್ ಮತ್ತು ಏನೇನೋ ಹಾಕಬೇಕಿತ್ತು. ಸೊ ಅದೆಲ್ಲ ನಾನು ಫಿಲ್ ಮಾಡಿದೆ. ಅದಾದಮೇಲೆ 60 days ಅಂತ ಹೇಳಿದರು. 90 days ನನಗೆ ಗೊತ್ತಿಲ್ಲ ಕ್ಲೀನಾಗಿ, ಸಮ್ ಡೇಸ್ ಹೇಳಿದರು. ಸೊ ಅದಾದಮೇಲೆ ನನಗೆ ಮೊನ್ನೆ ಅನಿಸುತ್ತೆ ಆಗ ನೋಟಿಫಿಕೇಷನ್ ಬಂತು ದಟ್ ಯೋರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಸ್ ಬಿನ್ ಮಾನಿಟೈಸ್ಡ್ ಅಂದ್ಬಿಟ್ಟು ಅಂತ. ಸೊ ನನಗೆ ಯೂಟ್ಯೂಬ್ ಮಾತ್ರನೇ ಗೊತ್ತಿತ್ತು, ನನಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಮಾನಿಟೈಸ್ ಆಗುತ್ತೆ ಅನ್ನೋ ಒಂದು ಥಾಟ್ ನನಗೆ ಗೊತ್ತಿರಲಿಲ್ಲ. ಅಂದರೆ ನನಗೆ ಯಾರೂ ಹೇಳಿರಲೂ ಇಲ್ಲ ಆ್ಯಂಡ್ ನನಗೂ ಗೊತ್ತಿರಲಿಲ್ಲ. ಬಿಕಾಸ್ ನಾನು ಒಂದು 4 yearsಯಿಂದ ಸಮಥಿಂಗ್ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ. ಆ್ಯಂಡ್ ಯೂಟ್ಯೂಬ್ ಈಗ ರೀಸೆಂಟಾಗಿ ಯೂಸ್ ಮಾಡ್ತಿರೋದು. ಸೊ ಯೂಟ್ಯೂಬ್ ಬಗ್ಗೆ ಹೆಂಗೆ ಗೊತ್ತು ಅಂದರೆ ನನ್ನ ರಿಲೇಟಿವ್ ಒಬ್ಬರು ಯೂಟ್ಯೂಬ್ ಮಾಡ್ತಾರೆ, ಗಾನಶ್ರೀ ಅಂದ್ಬಿಟ್ಟು. ಸೊ ಅವ್ರ ಮುಖಾಂತರ ನಾನು ಯಾವುದ್ರಲ್ಲಿ ಎಡಿಟ್ ಮಾಡಬೇಕು ಅಂತೆಲ್ಲ ತಿಳ್ಕೊಂಡೆ. ಆ್ಯಂಡ್ ಇನ್ನೊಬ್ರು ಬಂದು ನನ್ನ ಯೂಟ್ಯೂಬ್ ಸಪೋರ್ಟ್ ಮಾಡ್ತಾರೆ. ಅಂದರೆ ನನ್ನ ವ್ಲಾಗ್ಸ್ನ ನೋಡ್ಬಿಟ್ಟು ಅವರೇ ನನಗೆ ಮೇಲ್ ಐಡಿಯಲ್ಲಿ ಕಳಿಸಿದ್ರು. ಸೊ ವಿ ಸಪೋರ್ಟ್ ಯು ಅಂತ ಅಂದ್ಬಿಟ್ಟು. ಸೊ ಆವಾಗಿಂದ ಅವ್ರ ಹೆಲ್ಪ್ ತೊಗೊಂಡೆ. ಸೊ ಅವರು ನನ್ನ ಚಾನಲ್ಗೆ ಕೀವರ್ಡ್ಸ್ ಆ್ಯಡ್ ಮಾಡೋದು ಎಲ್ಲ ಅವರೇ ಮಾಡಿಕೊಟ್ಟಿದ್ದು. ನನಗೇನು ಅಷ್ಟು ನಾಲೆಜ್ ಇಲ್ಲ ಸೋಷಲ್ ಮೀಡಿಯಾ ಬಗ್ಗೆ. ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ಒಂದೇ ಯೂಸ್ ಮಾಡ್ತಿದ್ದಿದ್ದು. ಫೇಸ್ಬುಕ್ಕು ನಾನೇನು ಅಷ್ಟೊಂದು ಯೂಸ್ ಮಾಡಲ್ಲ. ಬಿಕಾಸ್ ಅಷ್ಟೊಂದು ನನಗೆ ಹೆಂಗೆ ಪೋಸ್ಟ್ ಮಾಡೋದು, ಏನು ಕಂಟೆಂಟ್ ಹಾಕಿದ್ರೆ ಜಾಸ್ತಿ ವ್ಯೂಸ್ ಅಥವಾ ಲೈಕ್ಸ್ ಬರುತ್ತೆ ಅಥವಾ ರೀಚ್ ಸಿಗುತ್ತೆ ಅನ್ನೋದು ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ನಾನು ಈ ಫೇಸ್ಬುಕ್ ಏನು ಯೂಸ್ ಮಾಡ್ತಿರ್ಲಿಲ್ಲ, ಇನ್ಸ್ಟಾಗ್ರಾಮ್ ಒಂದೇ ಯೂಸ್ ಮಾಡ್ತಿದ್ದಿದ್ದು. ಸೊ ನಾನು 4 years ಆದಮೇಲೆ ಆಫ್ಟರ್ 4 years ನನಗೆ 5K ಫಾಲೋವರ್ಸ್ ರೀಚ್ ಆಗಿತ್ತು. ಆ್ಯಂಡ್ ಈಗ ರೀಸೆಂಟಾಗಿ 6.7K ಫಾಲೋವರ್ಸ್ ರೀಚ್ ಆಗಿದ್ದೀನಿ. ಆ್ಯಂಡ್ ಹೋಪ್ 10K ಬೇಗ ರೀಚ್ ಆಗ್ತೀನಿ ಅಂತ. ಸೊ ಆ್ಯಂಡ್ ಆಲ್ಸೋ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ ನಾನು ಡಿ ಬಾಸ್ದು ನವಗ್ರಹ ರಿಲೀಸ್ ಮೂವಿಗೆ ಟಿ ಶರ್ಟ್ ಮೇಲೆ ಬಾಸ್ ಫೋಟೋ ಹಾಕ್ಕೊಂಡು ಹೋಗಿದ್ನಲ್ಲ. ಸೊ ಆ ಫೋಟೋಗೆ 50K ಪ್ಲಸ್ ಲೈಕ್ಸ್ ಬಂದಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ನಮ್ಮಮ್ಮಗೆ ನಾನು ತೋರಿಸ್ತಾನೆ ಇದ್ದೆ. ಐ ಥಿಂಕ್ ವಿತಿನ್ 4 days 50K ಲೈಕ್ಸ್ ಬಂದಿರೋದು. ನೀವು ಹೋಗಿ ಚೆಕ್ ಮಾಡ್ಬೋದು. ಭೂಮಿಕಾ ರೆಡ್ಡಿ 511 ಅನ್ನೋ ಇನ್ಸ್ಟಾಗ್ರಾಮ್ ಅಕೌಂಟ್ ನಂದು, ನೀವು ಹೋಗಿ ಚೆಕ್ ಮಾಡ್ಬೋದು. ಆಲ್ಮೋಸ್ಟ್ 51K
ಸೊ ಸಾರಿ, ನಮ್ಮ ಅಣ್ಣ ಫೋನ್ ರಿಂಗ್ ಆಯ್ತು ಅದಕ್ಕೋಸ್ಕರನೇ. ಆ್ಯಂಡ್ ಎಸ್, ನೀವು ಹೋಗಿ ನೋಡ್ಬೋದು ಸಹ. 51K ಪ್ಲಸ್ ಲೈಕ್ಸ್ ಏನೋ ಬಂದಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದೆಲ್ಲ ಲೈಕ್ಸ್ ಬರುತ್ತೆ ಅಂತ. ಆ್ಯಂಡ್ ಆಲ್ಮೋಸ್ಟ್ ಒಂದು 100+ ಜನ ಆ ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ ಡಿ ಬಾಸ್ ಫ್ಯಾನ್ ಪೇಜಸ್. ಆಲ್ಸೋ ಇನ್ನೂ ಒಂದು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಅನ್ನೋ ಫೇಸ್ಬುಕ್ ಪೇಜಲ್ಲಿ ಕೂಡ ಪೋಸ್ಟ್ನ ನನ್ನ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಅಂದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟೊಂದೆಲ್ಲ ರೀಚ್ ಸಿಗುತ್ತೆ ಅಂತ. ಆ್ಯಂಡ್ ಎಸ್, ಆ್ಯಂಡ್ ನಾನು ಎಲ್ಲರಿಗೂ ಹೋಗ್ಬಿಟ್ಟಿದ್ದೀನಿ. ಸೊ ನಾನು ತಿಳಿಸ್ಬೇಕಾಗಿದ್ದು, ಎಸ್, ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಇಸ್ ಮಾನಿಟೈಸ್ಡ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಅದಾದಮೇಲೆ ನನಗೆ ಒಂದು ಮೆಸೇಜ್ ಕಳಿಸಿದ್ರು, ಲೈಕ್ ಆಫ್ಟರ್ ಮಾನಿಟೈಸೇಷನ್ ವಿ ವಿಲ್ ಅಪ್ಡೇಟ್ ಯು ವೆನ್ ಯು ಕ್ಯಾನ್ ಅರ್ನ್ ಅಂತ ಕಳಿಸಿದ್ದಾರೆ. ಸೊ ನೋಡೋಣ, ಅದು ಒಂದು 7 days ಏನೋ ಅಂತ ಹಿತ್ತಲ್ಲಿ, ಮೇ ಬಿ ಗೊತ್ತಿಲ್ಲ ಯಾವಾಗ ಅಂತ. ಸೊ ಲೆಟ್ ಸಿ, ಇನ್ ಕೇಸ್ ನನಗೆ ಏನಾದರೂ ಅರ್ನಿಂಗ್ಸ್ ಬಂದರೆ ಐ ಡೆಫಿನೆಟ್ಲಿ ಶೇರ್ ಯು ಆಲ್. ಆ್ಯಂಡ್ ಎಸ್, ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸ್ವಲ್ಪ ಅಂದರೆ ಸ್ವಲ್ಪ ಇವಾಗ ರೀಚ್ ಬರ್ತಿದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂಸ್ ಆಗಲಿ. ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ. ಆ್ಯಂಡ್ ಏನೋ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಬಿಕಾಸ್ ಬೇರೆ ಯಾರಾದರೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಅದರಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತಿದ್ರೆ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಅಹೆಡ್. ಆ್ಯಂಡ್ ಆಲ್ಸೋ ನಾನು ಇನ್ಮೇಲಿಂದ ಮಿನಿ ವ್ಲಾಗ್ಸ್ನ ಕೂಡ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೂದಲ ಮೇಲೆ ಕುತ್ಕೊಂಡಿದ್ಯಾ? ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಮಿನಿ ವ್ಲಾಗ್ಸ್ನ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಅನಿಸಿಕೆನೂ ನನಗೆ ಹೇಳಿ, ಪೋಸ್ಟ್ ಮಾಡಲ. ಆ್ಯಂಡ್ ಸಪೋರ್ಟ್ ಮಾಡ್ತೀರಾ ಅಂತಲೇ ಹೇಳಿ. ಆ್ಯಂಡ್ ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂದರೆ ವೆರಿ ನಿಯರ್ ಟು ರೀಚ್ 7K, ಅದಕ್ಕೋಸ್ಕರನೇ. ಸೊ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಸಿ ಯು ಆಲ್ ಆನ್ ದ ಟುಮಾರೋಸ್ ವ್ಲಾಗ್. Bye.